ಎಲ್ರಿಗೂ ನಮಸ್ಕಾರ. ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 3 ವಿಡಿಯೋಗಳನ್ನು ಹಾಕಿದ್ದೀನಿ. ಪರಿಸರಕ್ಕೆ ಸಂಬಂಧಪಟ್ಟಂಥ ಚಳುವಳಿಗಳು, ಕರ್ನಾಟಕ ಸರ್ಕಾರ ಯಾವ ಯೋಜನೆಗಳನ್ನ ಕೈಗೊಂಡಿತ್ತು, ಪರಿಸರಕ್ಕೆ ಸಂಬಂಧಪಟ್ಟಂಥ ಶೃಂಗಸಭೆಗಳು, ಕೋಪ್ ಸಭೆಗಳು, ಹಾಗೆ ಭೌಗೋಳಿಕ ವಲಯಗಳು, ಬಿಸಿ ತಾಣಗಳ ಬಗ್ಗೆ, ಹಾಟ್ಸ್ಪಾಟ್ಗಳ ಬಗ್ಗೆ ನೋಡಿದ್ವಿ. ಈ ವಿಡಿಯೋದಲ್ಲಿ ತೀವ್ರ ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳ ಬಗ್ಗೆ, ವನ್ಯಜೀವಿ ಸಂರಕ್ಷಣೆಗಳಿಗೆ ಬಂದಂಥ ಕಾಯ್ದೆಗಳ ಬಗ್ಗೆ ನೋಡೋಣ. ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ವನ್ಯಜೀವಿ ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಮ್ಮ ಭಾರತ ಸರ್ಕಾರ ಯಾವ ಕಾಯ್ದೆಗಳನ್ನ ರೂಪಿಸಿದೆ, ಹಾಗೆ IUCN ಪ್ರಕಾರ ರೆಡ್ ಲಿಸ್ಟಲ್ಲಿರುವಂಥದ್ದು ತೀವ್ರ ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳು, ಅಳಿವಿನಂಚಿನಲ್ಲಿರೋ ಪ್ರಭೇದಗಳನ್ನ ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ವನ್ಯಜೀವಿ ಸಂರಕ್ಷಣಾ ನ್ಯಾಯಿಕ ಉಪಬಂಧಗಳು ಅಂದರೆ ವನ್ಯಜೀವಿನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ನ್ಯಾಯಯುತವಾಗಿ ಕೆಲವೊಂದು ಕಾಯ್ದೆಗಳನ್ನ ಜಾರಿಗೆ ತರುತ್ತೆ ಭಾರತ ಸರ್ಕಾರ. ಅದರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅನ್ನೋದು ಬಹಳ ಮುಖ್ಯವಾಗಿರುವಂಥ ಕಾಯ್ದೆ. 1972ರಲ್ಲಿ ಈ ಕಾಯ್ದೆನ ಜಾರಿಗೆ ತರ್ತಾರೆ. ಇವು ಕಾಯ್ದೆ ಪ್ರಕಾರ ಪ್ರಾಣಿಗಳು ಮತ್ತು ಅವುಗಳ ಉತ್ಪನ್ನಗಳ ಸಾಗಣೆ ಮತ್ತು ಮಾರಾಟವನ್ನು ನಿಷೇಧ ಮಾಡುವಂಥದ್ದು ಈ ಕಾಯ್ದೆಯಲ್ಲಿರುವಂಥ ಒಂದು ಪ್ರಮುಖ ಲಕ್ಷಣ. ವನ್ಯಜೀವಿಗಳಿಗೆ ರಕ್ಷಣೆ ಒದಗಿಸೋದ್ರ ಜೊತೆಗೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಅಭಯಾರಣ್ಯಗಳನ್ನು ಸ್ಥಾಪನೆ ಮಾಡುವಂಥದ್ದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೆ ವನ್ಯಜೀವಿ ಹಾಗೂ ಪಕ್ಷಿಗಳ ಬೇಟೆ ಆಡೋದನ್ನು ಸಂಪೂರ್ಣವಾಗಿ ಇದರಲ್ಲಿ ನಿಷೇಧ ಮಾಡಿರ್ತಾರೆ. ಇನ್ನು ಜೀವಿಗಳ ಹತ್ಯೆ ಮಾಡೋದಾಗಲಿ ಅಥವಾ ಜೀವಿಗಳ ಹತ್ಯೆಯ ವಿರುದ್ಧ ಯಾರಾದರೂ ಜೀವಿಗಳ ಹತ್ಯೆ ಮಾಡಿದರೆ, ಪ್ರಾಣಿಗಳ ಹತ್ಯೆ ಮಾಡಿದರೆ ಸಾಮಾನ್ಯ ಪ್ರಜೆಗಳು ಸಹ ನೇರವಾಗಿ ಹೋಗಿ ನ್ಯಾಯಾಲಯದಲ್ಲಿ, ಕೋರ್ಟಲ್ಲಿ ದೂರು ಕೊಡ್ಬೋದು. ಆ ಥರ ಒಂದು ಕ್ರಮನ ಕೈಗೊಂಡಿರ್ತಾರೆ. ಹಾಗೆ ಪ್ರಾಣಿಗಳ ಚರ್ಮ ಆಗಿರ್ಬೋದು, ದಂತ, ಕೊಂಬು, ಉಗುರುಗಳಾಗಿರ್ಬೋದು, ಇವುಗಳ ಒಂದು ಸಾಗಾಟನಾಗಲಿ, ಶೇಖರಣೆ ಮಾಡೋದಾಗಲಿ, ಮಾರಾಟಗಳನ್ನಾಗಲಿ ನಿರ್ಬಂಧ ಮಾಡಿರ್ತಾರೆ. ಈ ರೀತಿ ಯಾರಾದರೂ ಮಾಡಿದ್ರೆ ಇಂಥ ಹಂತಕರಿಗೆ ಶಿಕ್ಷೆಯನ್ನು ನೀಡ್ತಾರೆ. ಕಾನೂನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ತಿಳಿಸ್ಕೊಡುತ್ತೆ. ಇನ್ನೊಂದು ಕಾಯ್ದೆ ಇದೆ, ಜೈವಿಕ ವೈವಿಧ್ಯತೆ ಕಾಯ್ದೆ ಅಂತ. 2002ರಲ್ಲಿ ಈ ಕಾಯ್ದೆನ ಜಾರಿಗೆ ತರ್ತಾರೆ. ಜೈವಿಕ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ಜೈವಿಕ ಸಂಪನ್ಮೂಲ ಹಾಗೂ ಅವುಗಳ ಸಂಬಂಧಿತ ಜ್ಞಾನದ ಸಂರಕ್ಷಣೆಗೋಸ್ಕರ, ಅನುವಂಶೀಯವಾಗಿ ಬಂದಂಥ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಒಂದು ಕಾಯ್ದೆನ ಜಾರಿಗೆ ತರುತ್ತೆ. ಜೈವಿಕ ವೈವಿಧ್ಯತಾ ಕಾಯ್ದೆ ಈ 2002 ಏನು ಜಾರಿಗೆ ಬಂತು, ಇದರ ಅಡಿ NBA ಅಂತ, ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅಂತ, ರಾಷ್ಟ್ರೀಯ ವೈವಿಧ್ಯತಾ ಪ್ರಾಧಿಕಾರ ಅಕ್ಟೋಬರ್ 1, 2003ರಲ್ಲಿ ಇದನ್ನು ಜಾರಿಗೆ ತರ್ತಾರೆ. ತಮಿಳುನಾಡಿನ ಚೆನ್ನೈಯಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಜೈವಿಕ ವೈವಿಧ್ಯತಾ ಕಾಯ್ದೆಯಡಿ 2002ರ ಕಾಯ್ದೆಯಡಿ ರಾಷ್ಟ್ರೀಯ ವೈವಿಧ್ಯತಾ ಪ್ರಾಧಿಕಾರ, ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ, ಇದನ್ನು 2003ರಲ್ಲಿ ಚೆನ್ನೈಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇನ್ನು ನೋಡಿ, ಈ ಕಾಯ್ದೆಗೆ ಈಗ ರೀಸೆಂಟಾಗಿ ತಿದ್ದುಪಡಿ ತರ್ತಾರೆ 2003ರಲ್ಲಿ. ಅದನ್ನು ನೋಡೋಣ. ಈಗ ಕಾಯ್ದೆನ ತರೋದಕ್ಕೆ ರೀಸೆಂಟಾಗಿ ತಿದ್ದುಪಡಿ ತರ್ತಾರೆ 2023ರಲ್ಲಿ, ಜೈವಿಕ ವೈವಿಧ್ಯತೆ ತಿದ್ದುಪಡಿ ಮಸೂದೆ ಅಂತ. ಇದಕ್ಕೆ 2023ರಲ್ಲಿ ನಮ್ಮ ಸಂಸತ್ತು ಅಂಗೀಕಾರ ನೀಡುತ್ತೆ. ಏನಂತಂದರೆ, ಸ್ಥಳೀಯರಿಗೆ ಜೀವ ವೈವಿಧ್ಯತೆ ಮತ್ತು ಅದರ ವಾಣಿಜ್ಯದ ಪ್ರಯೋಜನಗಳನ್ನು ಹಂಚಿಕೆ ಮಾಡೋದಕ್ಕೋಸ್ಕರ ಈ ತಿದ್ದುಪಡಿ ಕಾಯ್ದೆನ ಅಂಗೀಕಾರಕ್ಕೆ ತರ್ತಾರೆ. ಇನ್ನು ನೋಡಿ, ಜೈವಿಕ ವೈವಿಧ್ಯತೆ ಕಾಯ್ದೆನಲ್ಲಿ ಜೈವಿಕ ಸಂಪನ್ಮೂಲಗಳನ್ನು ಬಳಸೋದಕ್ಕೆ ಮೂರು ಹಂತದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. 3 ಹಂತದ ವ್ಯವಸ್ಥೆ ನೋಡಿ. ರಾಷ್ಟ್ರೀಯ ಜೀವಿ ಪ್ರಾಧಿಕಾರ, ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಜೀವಿ ಪ್ರಾಧಿಕಾರ, ರಾಜ್ಯ ಮಟ್ಟದಲ್ಲಿ ರಾಜ್ಯ ಜೀವಿ ಪ್ರಾಧಿಕಾರ, ಹಾಗೆ ಸ್ಥಳೀಯ ಮಟ್ಟದಲ್ಲಿ ಜೀವಿ ವೈವಿಧ್ಯ ನಿರ್ವಹಣಾ ಸಮಿತಿ ಅಂತ, BMC ಅಂತ, ಜೀವಿ ವೈವಿಧ್ಯ ನಿರ್ವಹಣಾ ಸಮಿತಿ ಅಂತ. ಈ 3 ಹಂತದ ವ್ಯವಸ್ಥೆಯನ್ನು ಜೈವಿಕ ಸಂಪನ್ಮೂಲಗಳನ್ನು ಬಳಸ್ಕೊಳ್ಳೋದಕ್ಕೆ ಜಾರಿಗೆ ತರ್ತಾರೆ. ಜೈವಿಕ ವೈವಿಧ್ಯತೆ ಕಾಯ್ದೆ ಇದ್ರ ತಿದ್ದುಪಡಿ ತರಲು ಹೇಳದ್ನಲ್ಲ. ಈಗ 2023ರಲ್ಲಿ ಈ ಮಸೂದೆಗೆ ಅಂಗೀಕಾರ ನೀಡ್ತಾರೆ. ಸ್ಥಳೀಯರಿಗೆ ಜೀವ ವೈವಿಧ್ಯತೆ ವಾಣಿಜ್ಯಗಳ ಪ್ರಯೋಜನವನ್ನು ಹಂಚಿಕೆ ಮಾಡೋದಕ್ಕೋಸ್ಕರ ಈ ತಿದ್ದುಪಡಿ ಮಸೂದೆಗೆ ಅಂಗೀಕಾರ ಕೊಡ್ತಾರೆ. ಇನ್ನೊಂದು ಕಾಯ್ದೆ ಇದೆ, ಪ್ರಾಣಿ ಹಿಂಸೆ ಪ್ರತಿಬಂಧಕ ಕಾಯ್ದೆ ಅಂತ. 1960ರಲ್ಲಿ ಈ ಕಾಯ್ದೆ ಜಾರಿಗೆ ಬರುತ್ತೆ. ಈ ಕಾಯ್ದೆ ಅಡಿ ಪ್ರಾಣಿ ಕಲ್ಯಾಣ ಮಂಡಳಿ ಅಂತ, ಅನಿಮಲ್ ವೆಲ್ಫೇರ್ ಬೋರ್ಡ್, ಇದನ್ನು 1962ರಲ್ಲಿ ಸ್ಥಾಪನೆ ಮಾಡ್ತಾರೆ. 1962ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದ್ರ ಕೇಂದ್ರ ಕಚೇರಿ ಬಂದು
ಹರಿಯಾಣದಲ್ಲಿದೆ. ಪ್ರಾಣಿ ಕಲ್ಯಾಣ ಮಂಡಳಿ ಇರೋದು ಹರಿಯಾಣದಲ್ಲಿ, ಭಾರತದ ಹರಿಯಾಣ ರಾಜ್ಯದಲ್ಲಿದೆ. ಹರಿಯಾಣದ ಬುಲ್ಲಾಬಾಗ್ರಾ ಅನ್ನೋ ಒಂದು ಪ್ರದೇಶದಲ್ಲಿದೆ. ಇದಿಷ್ಟು ಕಾಯ್ದೆಗಳು ವನ್ಯಜೀವಿನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿರುವಂಥ ಕಾಯ್ದೆಗಳು. ಇನ್ನು ಕರ್ನಾಟಕದಲ್ಲೊಂದಿದೆ, ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ. ಕರ್ನಾಟಕದಲ್ಲಿ ಜೀವ ವೈವಿಧ್ಯ ಮಂಡಳಿ ಅಂತ ಇದೆ. ಅರಣ್ಯ ಮತ್ತು ಪರಿಸರ ಜೀವಿಶಾಸ್ತ್ರ ಇಲಾಖೆಯಡಿ ಬರುತ್ತೆ. ಇದ್ರ ಕೇಂದ್ರ ಕಚೇರಿ ಬೆಂಗಳೂರಲ್ಲಿರೋದು. ಇನ್ನು ಭಾರತದಲ್ಲಿ ತೀವ್ರ ಅಳಿವಿನಂಚಿನಲ್ಲಿರುವಂಥ ಮತ್ತು ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಸ್ವಲ್ಪ IUCN ಬಗ್ಗೆ ತಿಳ್ಕೊಳ್ಳೋಣ. IUCN ನೋಡಿ, IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಅಂತಾರಾಷ್ಟ್ರೀಯ ನಿಸರ್ಗ ಸಂರಕ್ಷಣಾ ಸಂಸ್ಥೆ ಅಂತ. ಇದು 1948ರಲ್ಲಿ ಬರುತ್ತೆ, ಅಕ್ಟೋಬರ್ 5 ಇದು IUCN ಸ್ಥಾಪನೆ ಆಗುತ್ತೆ. ಇದರ ಸಂಸ್ಥಾಪಕರು ಬಂದು ಜೂಲಿಯನ್ ಹಕ್ಸ್ಲೆ ಅಂತ. IUCNನ ಸಂಸ್ಥಾಪಕರು ಜೂಲಿಯನ್ ಹಕ್ಸ್ಲೆ. ಈಗ ಪ್ರಸ್ತುತ ಇದಕ್ಕೆ CEO ಇದ್ದಾರೆ. ಈ ಪ್ರಸ್ತುತ ಇರೋವಂಥವರು ಬ್ರುನೋ ಒಬೆರ್ಲಾ ಅಂತ. ಬ್ರುನೋ ಒಬೆರ್ಲಾ ಅನ್ನೋರಿದ್ದಾರೆ ಈಗ ಪ್ರಸ್ತುತ. ನೋಡಿ, IUCNನಲ್ಲಿ ಕೆಂಪು ಪಟ್ಟಿ ಮತ್ತು ಪಿಂಕ್ ಪಟ್ಟಿ, ಗುಲಾಬಿ ಪಟ್ಟಿ ಅಂತ ಬರುತ್ತೆ, ಹಾಗೆ ಹಸಿರು ಪಟ್ಟಿ ಅಂತ ಬರುತ್ತೆ. ನೋಡಿ, ಕೆಂಪು ಪಟ್ಟಿ ಅಂದರೆ ತೀವ್ರವಾಗಿ ಅಪಾಯಕ್ಕೊಳಗಾದಂಥ ಜೀವಿ ಪ್ರಭೇದಗಳ ಬಗ್ಗೆ ತಿಳಿಸುತ್ತೆ. ಇನ್ನು ಗುಲಾಬಿ ಪಟ್ಟಿ ಅಂದರೆ ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳು. ಹಸಿರು ಪಟ್ಟಿ ಅಂದರೆ ಉತ್ತಮ ಸ್ಥಿತಿಯನ್ನು ಹೊಂದಿರುವಂಥ ಅಪಾಯಕ್ಕೆ ಒಳಗಾಗದೇ ಇರುವಂಥ ಪ್ರಭೇದಗಳನ್ನ ಸೂಚಿಸುತ್ತೆ. IUCN ಪ್ರಕಾರ ಈ ಜೀವಿ ಪ್ರಭೇದಗಳನ್ನ 9 ಗುಂಪುಗಳಾಗಿ ವರ್ಗೀಕರಣ ಮಾಡಿದೆ. ಅದರಲ್ಲಿ ನಿರ್ನಾಮಗೊಂಡ ಜೀವಿ ಪ್ರಭೇದಗಳು ಅಂತ ನೋಡಿ, ಇದನ್ನು EX ಇಂದ ಗುರುತಿಸ್ತಾರೆ. EX ಅಂದರೆ ಎಕ್ಸಿಸ್ಟ್ ಸ್ಪೆಸಿಸ್ ಅಂತ. EX ಇಂದ ಗುರುತಿಸ್ತಾರೆ. ಅಂದರೆ ಇದು ಸಂಪೂರ್ಣವಾಗಿ ನಿರ್ನಾಮಗೊಂಡಂಥ ಜೀವಿ ಪ್ರಭೇದಗಳು. ಈಗಾಗಲೇ ಸಂಪೂರ್ಣವಾಗಿ ನಿರ್ನಾಮಗೊಂಡಿದೆ. ಇದನ್ನು ನೋಡಬೇಕು ಅಂದರೂ ಸಹ ನಾವು ಈ ಥರ ಜೀವಿಗಳನ್ನ ಸಿಗೋದಿಲ್ಲ ಅಂಥ ಪ್ರಭೇದಗಳನ್ನ EX ಇಂದ ಗುರುತಿಸ್ತಾರೆ. ಇನ್ನು ಕಾಡಿನಲ್ಲಿ ನಿರ್ನಾಮಗೊಂಡಂಥವು EW ಇಂದ ಗುರುತಿಸ್ತಾರೆ. ಅಂದರೆ ನೈಸರ್ಗಿಕ ಪರಿಸರದಲ್ಲಿ ಬದುಕಲು ಸಾಧ್ಯವಾಗದೆ ಸೆರೆವಾಸದಲ್ಲಿ ಅಂದರೆ ಈಗ ನೋಡಿ, ಝೂನಲ್ಲಿ ನೋಡಿರ್ಬೋದು ನಾವು. ಝೂನಲ್ಲಿ ಕೆಲವೊಂದು ಪ್ರಾಣಿಗಳನ್ನ ನಾವು ಎಲ್ಲೂ ಕಾಣೋಕ್ಕಾಗಲ್ಲ, ಝೂನಲ್ಲಿ ಮಾತ್ರ ಕಾಣ್ಬೋದು. ಪ್ರಾಣಿ ಸಂಗ್ರಹಾಲಯದಲ್ಲಿ ಸಸ್ಯೋದ್ಯಾನದಲ್ಲಿ ಮಾತ್ರ ಕಾಣ್ಬೋದು. ಅಂಥ ಜಾಗಗಳಲ್ಲಿ ಕಂಡುಬರುವಂಥ ಜೀವಿಗಳನ್ನ EW ಕಾಡಿನಲ್ಲಿ ನಿರ್ನಾಮಗೊಂಡ ಜೀವಿ ಪ್ರಭೇದಗಳು ಅಂತ ಗುರುತಿಸ್ಬೋದು. ಇನ್ನು ತೀವ್ರವಾಗಿ ಅಳಿವಿನಂಚಿನಲ್ಲಿರೋದು ಪ್ರಭೇದಗಳು ರೆಡ್ ಲಿಸ್ಟಲ್ಲಿರುವಂಥವು. ಕ್ರಿಟಿಕಲ್ ಎಂಡೇಂಜರ್ಡ್, CR ಇಂದ ಗುರುತಿಸ್ತೀವಲ್ಲ, CR ಕ್ರಿಟಿಕಲ್ ಎಂಡೇಂಜರ್ಡ್. ಈ ತೀರ ಅಪಾಯಕ್ಕೊಳಗಾಗಿ ಮುಂದೆ ಒಂದಿನ ನಿರ್ನಾಮದ ಅಂಚಿಗೆ ಸೇರುವಂಥ ಪ್ರಭೇದಗಳಿವು. ಈಗ ತೀವ್ರವಾಗಿ ಅಪಾಯದಲ್ಲಿದ್ದಾವೆ, ಮುಂದೊಂದು ದಿನ ನಿರ್ನಾಮಗೊಂಡಂಥ ಜೀವಿ ಪ್ರಭೇದಗಳ ಗುಂಪಿಗೆ ಸೇರುವಂಥ ಪ್ರಭೇದಗಳನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಕರೀತಾರೆ. ಈ ಕ್ರಿಟಿಕಲಿ ಎಂಡೇಂಜರ್ಡ್ ಅನ್ನೋದನ್ನು ಗುರುತಿಸ್ಬೇಕು ಅಂದರೆ ಈಗ 10 ವರ್ಷದಲ್ಲಿ ಅಥವಾ ಇಲ್ಲ 3 ತಲೆಮಾರುಗಳಲ್ಲಿ 80%ಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಈ ಪ್ರಭೇದಗಳ ಸಂಖ್ಯೆ ಇಳಿಮುಖ ಆಗಿರಬೇಕು. ಅಂಥ ಪ್ರಭೇದಗಳನ್ನು ತೀವ್ರ ಅಳಿವಿನಂಚಿನಲ್ಲಿರೋ ಪ್ರಭೇದಗಳು ಅಂತ ಕರಿತೀವಿ. 80% ಕಡಿಮೆ ಆಗಿರಬೇಕು 10 ವರ್ಷದಲ್ಲಿ ಇಲ್ಲ 3 ತಲೆಮಾರುಗಳಲ್ಲಿ. ಅಂಥದ್ದನ್ನು ತೀವ್ರ ಅಳಿವಿನಂಚಿನಲ್ಲಿರೋ ಪ್ರಭೇದಗಳು ಅಂತ ಕರಿತೀವಿ. ಇನ್ನು ಅಳಿವಿನಂಚಿನಲ್ಲಿರೋ ಪ್ರಭೇದಗಳು ನೋಡಿ, ತೀರ ಅಪಾಯಕ್ಕೊಳಗಾಗಿಲ್ಲ, ಮುಂದೊಂದು ದಿನ ತೀವ್ರ ಅಪಾಯಕ್ಕೊಳಗಾಗ್ಬೋದು, ತೀವ್ರ ಅಳಿವಿನಂಚಿನ ವರ್ಗಕ್ಕೆ ಸೇರ್ಬೋದು. ಅಂಥ ಪ್ರಭೇದಗಳ ಒಂದು ಗುಂಪನ್ನು ಅಳಿವಿನಂಚಿನ ಪ್ರಭೇದಗಳು ಅಂತ ಕರಿತೀವಿ. ಎಂಡೇಂಜರ್ಡ್, ಇದು EN ಇಂದ ಗುರುತಿಸ್ತೀವಿ, ಎಂಡೇಂಜರ್ಡ್. ಇದು ಬಂದು 10 ವರ್ಷಗಳಲ್ಲಿ ಇದು 70% ಇದು ಕಡಿಮೆ ಆಗಿರಬೇಕು ಈ ಪ್ರಭೇದಗಳ ಸಂಖ್ಯೆ 10 ಇಯರ್ಸ್ನಲ್ಲಿ. ಇದಾದಮೇಲೆ ದುರ್ಬಲ ಪ್ರಭೇದಗಳು ಅಂತ ಇದೆ, ವಾಲ್ನರೇಬಲ್ ಅಂತಾರೆ, VU ಇಂದ ಗುರುತಿಸ್ತಾರೆ. ಮುಂದೊಂದು ದಿನ ಅಳಿವಿನಂಚಿಗೆ ಸೇರುವಂಥ ಪ್ರಭೇದಗಳ ಗುಂಪು ಇದು. ಇದನ್ನು ದುರ್ಬಲ ಪ್ರಭೇದಗಳು VU ಅಂತ, ವಾಲ್ನರೇಬಲ್ ಅಂತ ಕರೀತಾರೆ. ಕಳೆದ 10 ವರ್ಷದಲ್ಲಿ 50% ಇದು ಕಡಿಮೆ ಆಗಿರಬೇಕು. ಅಂಥವು ದುರ್ಬಲ ವರ್ಗದಲ್ಲಿರವು. ಇನ್ನು ಅಪಾಯಕ್ಕೆ ಹತ್ತಿರದ ಪ್ರಭೇದಗಳು ನಿಯರ್ ಥ್ರೆಟ್ನೆಡ್ ಸ್ಪೀಸೀಸ್ ಅಂತಾರೆ. ಭವಿಷ್ಯದಲ್ಲಿ
ಅಪಾಯದ ಅಂಚಿಗೆ ಸೇರುವಂಥ ಪ್ರಭೇದಗಳು, ಇನ್ನೂ ಅಪಾಯದ ಅಂಚಿಗೆ ಸೇರಿಲ್ಲ, ಸೇರುವಂಥ ಪ್ರಭೇದಗಳು, ಮುಂದೊಂದಿನ ಸೇರ್ಬೋದು ಅಂಥ ಪ್ರಭೇದಗಳನ್ನು ನಿಯರ್ ಥ್ರೆಟ್ನಿಂಗ್ ಸ್ಪೀಸೀಸ್ ಅಂತ ಕರೀತಾರೆ. ಇನ್ನು ಕನಿಷ್ಠ ಕಾಳಜಿಯ ಪ್ರಭೇದಗಳು, ಲೀಸ್ಟ್ ಕನ್ಸರ್ನ್, ಕನಿಷ್ಠ ಕಾಳಜಿ, ಲೀಸ್ಟ್ ಕನ್ಸರ್ನ್. ವಿಸ್ತಾರ ಪ್ರದೇಶದಲ್ಲಿ ಹಂಚಿಕೆ ಆಗಿರುತ್ತೆ, ಬಹಳಷ್ಟು ದೊಡ್ಡವಾದಂಥ ಪ್ರದೇಶದಲ್ಲಿ ಇರ್ತವೆ ಈ ಪ್ರಾಣಿಗಳು, ಆದರೆ ಅಪಾಯಕ್ಕೆ ಒಳಗಾಗದ ಜೀವಿ ಪ್ರಭೇದಗಳ ವರ್ಗಕ್ಕೆ ಸೇರಿರುತ್ತೆ. ಅಷ್ಟು ದೊಡ್ಡದಾದಂಥ ಒಂದು ಪ್ರದೇಶಗಳಲ್ಲಿ ಹಂಚಿಕೆ ಆಗಿದ್ರೂ ಸಹ ಯಾವುದೇ ಥರದ ಅಪಾಯಕ್ಕೆ ಒಳಗಾಗಿರೋದಿಲ್ಲ ಅಂಥ ಜೀವಿ ಪ್ರಭೇದಗಳನ್ನು ಕನಿಷ್ಠ ಕಾಳಜಿಯ ಪ್ರಭೇದಗಳು ಅಂತ ಕರೀತಾರೆ. ಇನ್ನು ದತ್ತಾಂಶ ಕೊರತೆ ಪ್ರಭೇದಗಳು ಅಂತ ಕರೀತಾರೆ, ಡಾಟಾ ಡೆಫಿಷಿಯೆಂಟ್ ಅಂತ ಡಿ ಇಂದ ಗುರುತಿಸ್ತಾರೆ. ಡಾಟಾ ಡೆಫಿಷಿಯೆಂಟ್ ನಿರ್ನಾಮಗೊಳ್ಳುವ ಅಪಾಯವನ್ನು ಮೌಲ್ಯಮಾಪನ ಮಾಡಲು, ಈಗ ಇದು ಮಾಡ್ತಾರಲ್ವ, ನಿರ್ನಾಮಗೊಳ್ಳುವಂಥ ಅಪಾಯ ಇದೆಯೋ ಇಲ್ವೋ ಅಂತ ಮೌಲ್ಯಮಾಪನ ಮಾಡುವಂಥ ಯಾವುದೇ ಮಾಹಿತಿ ಇಲ್ಲದೇ ಇರುವಂಥ ಪ್ರಭೇದಗಳಿವು. ಇನ್ನು ಕೊನೆಯದಾಗಿ ಮೌಲ್ಯಮಾಪನ ಮಾಡದ ಪ್ರಭೇದಗಳು, ಮೌಲ್ಯಮಾಪನ ಮಾಡದೇ ಇರುವಂಥ ಪ್ರಭೇದಗಳ ವರ್ಗ ಇದು ಮಾನದಂಡಗಳ ಪ್ರಕಾರ. ಇದಿಷ್ಟು IUCN ಪ್ರಕಾರ IUCN ವರ್ಗೀಕರಣ ಮಾಡಿದಂಥ ಪ್ರಭೇದಗಳ ಗುಂಪು. ಇನ್ನು ತೀವ್ರ ಅಳಿವಿನಂಚಿನಲ್ಲಿರೋ ಪ್ರಭೇದಗಳನ್ನ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಏನಿದೆ 1972ರಲ್ಲಿ ಬಂದಂಥದ್ದು, ನಮ್ಮಲ್ಲಿರುವಂಥ ಪ್ರಾಣಿ ಪಕ್ಷಿಗಳನ್ನ 4 ಗುಂಪುಗಳಾಗಿ ವರ್ಗೀಕರಣ ಮಾಡಿದೆ. ಸರೀಸೃಪ, ಉಭಯವಾಸಿ, ಪಕ್ಷಿ ಪ್ರಭೇದ, ಸಸ್ತನಿಗಳು ಅಂತ. ಯಾವ್ಯಾವ ಇದ್ದಾವೆ ತೀವ್ರ ಅಳಿವಿನಂಚಿನಲ್ಲಿ ನಮ್ಮ ಭಾರತದಲ್ಲಿ ಈಗ ಪ್ರಸ್ತುತ ನೋಡ್ಕೊಂಡು ಹೋಗೋಣ. ನೋಡಿ, ಸಸ್ತನಿಗಳಲ್ಲಿ ಪಿಗ್ಮಿ ಹಾಗ್ ಅಂತ ಬರುತ್ತೆ, ಚಿಕ್ಕ ಕಾಡು ಹಂದಿ. ಇದು ಅಸ್ಸಾಂನ ಮಾನಸ ವನ್ಯಜೀವಿ ಧಾಮದಲ್ಲಿ ಕಾಣ್ಬೋದು, ಇದು ಪಿಗ್ಮಿ ಹಾಗ್ನ. ಇನ್ನು ನಮ್ದಫಾ ಆರುವಾಳಿಲು ಅಂತ ಅರುಣಾಚಲ ಪ್ರದೇಶದಲ್ಲಿ ಕಾಣ್ಬೋದು. ಮಲಬಾರ್ ಸಿವೆಟ್ ಅಂತ ಬರುತ್ತೆ, ಮಲಬಾರ್ ಸಿವೆಟ್ ಇದು ಪಶ್ಚಿಮ ಘಟ್ಟಗಳಲ್ಲಿ ನೋಡ್ಬೋದು. ಕೊಂದನ ಇಲಿ ಅಂತ ಬರುತ್ತೆ, ಪುಣೆ ಮಹಾರಾಷ್ಟ್ರಗಳ ಕಡೆ ಬರುತ್ತೆ. ಬಂಡೆಕಲ್ಲು ಇಲಿ ತಮಿಳುನಾಡು ಮತ್ತು ಪೂರ್ವಘಟ್ಟ, ತಮಿಳುನಾಡು ಪಶ್ಚಿಮ ಘಟ್ಟಕ್ಕೂ ಸೇರಿದೆ, ಪೂರ್ವ ಘಟ್ಟಕ್ಕೂ ಸೇರಿದೆ. ಹಾಗಾಗಿ ತಮಿಳುನಾಡು ಅಂದ ತಕ್ಷಣ ಪಶ್ಚಿಮ ಘಟ್ಟ ಅಂತ ಅಂದ್ಕೊಳ್ಳೋದು ಬೇಡ, ಪೂರ್ವ ಘಟ್ಟದಕ್ಕೂ ಸೇರಿರೋದ್ರಿಂದ ತಮಿಳುನಾಡು ಪೂರ್ವ ಘಟ್ಟಗಳಲ್ಲಿ ನಾವು ಈ ಬಂಡೆಗಲ್ಲು ಇಲಿನ ಕಾಣ್ಬೋದು. ಇನ್ನು ಅಂಡಮಾನ್ ಬಿಳಿ ಹಲ್ಲಿನ ಗಯ್ಯಾಳಿ, ಅಂಡಮಾನ್ ನಿಕೋಬಾರ್ ಬಿಳಿ ಹಲ್ಲಿನ ಗಯ್ಯಾಳಿ, ಜನಕಿನ್ ಗಯ್ಯಾಳಿ ಅಂತ ಕರೀತಾರೆ. ಅಂದರೆ ಇದೊಂದು ಜಾತಿಯ ಇಲಿ, ಇಲ್ಲಿದೆ ನೋಡಿ ಇಮೇಜಲ್ಲಿ, ಈ ಥರ ಇದೊಂದು ಜಾತಿಯ ಇಲಿ. ಇನ್ನು ಪಕ್ಷಿಗಳಲ್ಲಿ ಜೇರ್ಡಾನ್ ಕ್ರೌಸರ್ ಅಂತ ಆಂಧ್ರ ಪ್ರದೇಶದಲ್ಲಿ ಕಾಣ್ಬೋದು, ಜೇರ್ಡಾನ್ ಕೌನ್ಸರ್ ಅಂತ. ಇದು ಅರಣ್ಯ ಗೂಬೆ ಅಂತ ಬರುತ್ತೆ, ಅದು ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಕಾಣ್ಬೋದು ಅರಣ್ಯ ಗೂಬೆನ. ಇನ್ನು ಬೆಂಗಾಲ ಫ್ಲೋರಿಕಾನ್ ಅನ್ನೋದು ಉತ್ತರ ಪ್ರದೇಶ, ಅರುಣಾಚಲ, ಅಸ್ಸಾಂ ಪ್ರದೇಶಗಳಲ್ಲಿರುವಂಥದ್ದು. ಇದು ಗುಲಾಬಿ ತಲೆಯ ಬಾತುಕೋಳಿ, ಗುಲಾಬಿ ತಲೆಯ ಬಾತುಕೋಳಿ ಇರೋದು ಈಶಾನ್ಯ ಭಾರತದಲ್ಲಿ, ಬಾಂಗ್ಲಾದೇಶ, ಮಯನ್ಮಾರ್, ಈಶಾನ್ಯ ಭಾಗಗಳಲ್ಲಿ ಬರುತ್ತಲ್ಲ, ಅಸ್ಸಾಂ, ಅರುಣಾಚಲ ಪ್ರದೇಶ, ಮಣಿಪುರ, ನಾಗಾಲ್ಯಾಂಡ್, ಇವೆಲ್ಲ ಈಶಾನ್ಯ ರಾಜ್ಯಗಳು, ಅಲ್ಲಿ ಕಾಣ್ಬೋದು. ಬಾಂಗ್ಲಾದೇಶ, ಮಯನ್ಮಾರ್ ಈ ಕಡೆ ಗುಲಾಬಿ ತಲೆಯ ಬಾತುಕೋಳಿನ ಕಾಣ್ಬೋದು. ಇನ್ನು ಹಿಮಾಲಯದ ಕ್ವಿಲ್ ಅಂತ, ಇದು ಬಂದು ಹಿಮಾಲಯದ ಪಶ್ಚಿಮ ಭಾಗದಲ್ಲಿ ಕಾಣ್ಬೋದು, ಪಶ್ಚಿಮ ಹಿಮಾಲಯದಲ್ಲಿ, ಅಲ್ಲಿ ಮಾತ್ರ ಇವು ಸಿಗ್ತವೆ ನೋಡೋದಕ್ಕೆ. ಚಮಚ ಕೊಕ್ಕಿನ ಸ್ಯಾಂಡ್ ಪೈಪರ್ ಅಂತ, ಇದು ನೋಡಿ ಕೊಕ್ಕನ್ನು ಗಮನಿಸಿ, ಒಂಥರ ಸ್ಪೂನ್ ಥರ ಚಮಚ ಥರ ಇದೆ. ಇದು ಬಂದು ಪಶ್ಚಿಮ ಬಂಗಾಳ, ಒಡಿಶಾ, ಕೇರಳ, ತಮಿಳುನಾಡುಗಳಲ್ಲಿ ನೋಡ್ಬೋದು. ಬಿಳಿ ತಲೆಯ ರಣಹದ್ದು ಅಂತ, ಕೆಂಪು ತಲೆಯ ರಣಹದ್ದು, ಸಣ್ಣ ಕೊಕ್ಕಿನ ರಣಹದ್ದು, ದೊಡ್ಡ ಕೊಕ್ಕಿನ ರಣಹದ್ದು. ರಣಹದ್ದುಗಳಲ್ಲಿ ನೋಡಿ, ಬಿಳಿ ತಲೆಯ ರಣಹದ್ದು, ಕೆಂಪು ತಲೆಯ ರಣಹದ್ದು, ಸಣ್ಣ ಕೊಕ್ಕಿನ ರಣಹದ್ದು, ದೊಡ್ಡ ಕೊಕ್ಕಿನ ರಣಹದ್ದು. ಇವನ್ನ ಇಡೀ ಭಾರತದಾದ್ಯಂತ ನಾವು ಕಾಣ್ಬೋದು. ಸೈಬೀರಿಯಾದ ಕೊಕ್ಕರೆ ಅಂತ ಬರುತ್ತೆ, ಇದು ರಾಜಸ್ಥಾನದ ಕಿಯೋಳಡಿಯೋ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಅಲ್ಲಿ ಮಾತ್ರ ಇದೆ ಇದು ಸೈಬೀರಿಯಾದ ಕೊಕ್ಕರೆ ಅಂತ. ಇನ್ನು ಬಿಳಿ ಕೊಕ್ಕಿನ ಕೊಕ್ಕರೆ ಈಶಾನ್ಯ ಭಾಗಗಳಲ್ಲಿ ನೋಡ್ಬೋದು, ಈಶಾನ್ಯ ಭಾರತ ಪ್ರದೇಶದಲ್ಲಿ, ಅಸ್ಸಾಂ, ಅರುಣಾಚಲ ಪ್ರದೇಶ, ಮೇಘಾಲಯ ಈ ಕಡೆ, ಬಾಂಗ್ಲಾದೇಶ್, ಮಯನ್ಮಾರ್, ಭೂತಾನ್ ಆ ದೇಶಗಳಲ್ಲೂ ಸಹ ನೋಡ್ಬೋದು. ಇನ್ನು ಸಂಘಶೀಲ ಹಕ್ಕಿ ಅಂತ ಭಾರತದ ಉತ್ತರ ಹಾಗೂ ವಾಯುವ್ಯ ಪ್ರದೇಶದಲ್ಲಿ ಕಾಣ್ಬೋದು. ಸರೀಸೃಪಗಳಲ್ಲಿ ಘಾರಿಯಲ್ ಅಂತ ಬರುತ್ತೆ, ಮೊಸಳೆ ಜಾತಿಗೆ ಸೇರಿರುವಂಥ ಒಂದು ಪ್ರಭೇದ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನಗಳಲ್ಲಿರುವಂಥ ಚಂಬಲ ಅರಣ್ಯಗಳಲ್ಲಿ ಮತ್ತು ಗಾಗ್ರಾ, ಹೂಗ್ಲಿ ನದಿ ಇದೆಯಲ್ಲ, ಈ ನದಿಗಳ ಒಂದು
ಈ ನದಿಗಳಲ್ಲಿ ಇದರದ್ದು ಒಂದು ಪ್ರಭೇದ ಕಂಡುಬರುತ್ತೆ. ಈ ಪ್ರಭೇದ ಮರಿ ಹಾಕದಿರುವಂಥ ಪ್ರಭೇದ, ಗಾರಿಯಲ್ನ ಪ್ರಭೇದ ಕಂಡುಬರುತ್ತೆ. ಇನ್ನು ಚರ್ಮ ಬೆನ್ನಿನ ಆಮೆ ಅಟ್ಲಾಂಟಿಕ್, ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ, ನಿಕೋಬಾರ್ ದ್ವೀಪಗಳಲ್ಲಿ ಕಾಣ್ಬೋದು ಇದನ್ನು, ಚರ್ಮದ ಬೆನ್ನಿನ ಆಮೆನ. ಗಿಡುಗ ಮೂಗಿನ ಆಮೆ ಅಂತ, ಇದು ಅಂಡಮಾನ್, ನಿಕೋಬಾರ್, ಒಡಿಶಾ ಮತ್ತು ತಮಿಳುನಾಡು ಕರಾವಳಿ ಪ್ರದೇಶಗಳಲ್ಲಿ ನೋಡ್ಬೋದು. ಕೆಂಪು ಕಿರೀಟ ಚಾವಣಿ ಆಮೆ, ಬೆಂಗಾಲ ಚಾವಣಿ ಆಮೆ ಅಂತ ಕರೀತಾರೆ. ಭಾರತದಲ್ಲಿ ಗಂಗಾ ಜಲಾನಯನ ಪ್ರದೇಶ ಏನಿದೆ ಅಲ್ಲಿ ನೋಡ್ಬೋದು. ಭಾರತ ಬಿಟ್ಟರೆ ಇನ್ನು ಬಾಂಗ್ಲಾದೇಶ, ನೇಪಾಳದಲ್ಲಿ ನೋಡ್ಬೋದು ಇದನ್ನು. ಸಿಸ್ಟರಾ ಡೇ ಹಲ್ಲಿ ಅಂತ ಬರುತ್ತೆ. ಇದು ಪಶ್ಚಿಮ ಘಟ್ಟಗಳಲ್ಲಿ ನೀಲಗಿರಿ, ಕೊಚ್ಚಿ ಸಮೀಪ ಇರುವಂಥ ಕವಲೈ ಅನ್ನೋ ಪ್ರದೇಶದಲ್ಲಿ ಕಾಣ್ಬೋದು ಸಿಸ್ಟರಾ ಡೇ ಹಲ್ಲಿನ. ಟೆರಾಪಿನ್ ಅಂತ ಬರುತ್ತೆ. ಭಾರತ, ಬಾಂಗ್ಲಾದೇಶ, ಕಾಂಬೋಡಿಯಾ, ಇಂಡೋನೇಷ್ಯಾಗಳ ದೇಶಗಳಲ್ಲಿ ಈ ಟೆರಾಪಿನ್ನನ್ನು ನೋಡ್ಬೋದು. ಇನ್ನು ಮೀನುಗಳ ಜಾತಿನಲ್ಲಿ, ಮೀನುಗಳ ಪ್ರಭೇದದಲ್ಲಿ ಯಾವೆಲ್ಲ ತೀವ್ರ ಅಳಿವಿನಂಚಿನಲ್ಲಿವೆ ಅಂತ ನೋಡೋಣ. ಪಾಂಡಿಚೇರಿ ತಿಮಿಂಗಲ ಅಂತ ಹಿಂದೂ ಮಹಾಸಾಗರದಲ್ಲಿ ನೋಡ್ಬೋದು. ಗಂಗಾ ತಿಮಿಂಗಲ ಅಂತ ಗಂಗಾ ನದಿ ವ್ಯವಸ್ಥೆ, ಹೂಗ್ಲಿ ನದಿ ವ್ಯವಸ್ಥೆಯಲ್ಲಿ ನೋಡ್ಬೋದು. ಕತ್ತಿ ಹಲ್ಲಿನ ಗರಗಸ ಮೀನು ಇಂಡೋ ಪೆಸಿಫಿಕ್ ಪಶ್ಚಿಮ ವಲಯಗಳಲ್ಲಿ ಕಾಣ್ಬೋದು. ದೊಡ್ಡ ಹಲ್ಲಿನ ಗರಗಸ ಮೀನು ಮಹಾನದಿ, ಗಂಗಾ ಮತ್ತು ಬ್ರಹ್ಮಪುತ್ರ ಅಳಿವೆಗಳಲ್ಲಿ ಕಾಣ್ಬೋದು. ಉದ್ದ ಹಣೆಯ ಗರಗಸ ಮೀನು ಅಂತ ಬರುತ್ತೆ, ಇಂಡೋ ಪೆಸಿಫಿಕ್ ಪ್ರದೇಶಗಳಲ್ಲಿ ನೋಡ್ಬೋದು. ಕೆಲವೊಂದು ಜೇಡಗಳಿದ್ದಾವೆ, ಅವು ಸಹ ತೀವ್ರ ಅಳಿವಿನಂಚಿಗೆ ಸೇರ್ಕೊಂಡಿದ್ದಾರೆ. ರಾಮೇಶ್ವರಂ ಜೇಡರ ಹುಳ ಅಂತ ಸವನ್ನಾದ ಒಂದು ಕರಾವಳಿ ಪ್ರದೇಶ, ಮಳೆಕಾಡುಗಳಲ್ಲಿ, ಪರ್ವತ ಅರಣ್ಯಗಳಲ್ಲಿ ಕಾಣ್ಬೋದು. ಗೂಟಿ ಜೇಡ ಅಂತ ದಕ್ಷಿಣ ಭಾರತದ ಅರಣ್ಯ ಮತ್ತು ಪರ್ವತಗಳ ಭಾಗದಲ್ಲಿ ಗೂಟಿ ಜೇಡರ ಹುಳ, ಲೋಹಿಯ ಜೇಡರ ಹುಳ, ನವಿಲು ಜೇಡರ ಹುಳ ಅಂತ ಕರೀತಾರೆ. ಇದನ್ನು ಕಾಣ್ಬೋದು. ಇದಿಷ್ಟು ತೀವ್ರ ಅಳಿವಿನಂಚಿನಲ್ಲಿರುವಂಥದ್ದು. ಇನ್ನು ಅಳಿವಿನಂಚಿನಲ್ಲಿರುವಂಥದ್ದನ್ನು ನೋಡ್ಕೊಂಡು ಹೋಗೋಣ. ಅಳಿವಿನಂಚಿನಲ್ಲಿರೋ ಪ್ರಭೇದಗಳನ್ನ ಗುರುತಿಸುವಂಥ ಪಟ್ಟಿ ಗುಲಾಬಿ ಬಣ್ಣದ ಪಟ್ಟಿ, ಪಿಂಕ್. ಕಾಡುಗತ್ತೆ ಅಂತ ಗುಜರಾತ್, ರನ್ ಆಫ್ ಕಚ್ ಗುಜರಾತ್ ಇದೆಯಲ್ಲ, ಇಲ್ಲಿ ಕಾಣ್ಬೋದು. ಮೀನುಗಾರರ ಬೆಕ್ಕು ಬಂಗಾಳ, ಅಸ್ಸಾಂ, ಸುಂದರ್ಬನ್ ಹಾಗೂ ಒಡಿಶಾ, ಕೇರಳ, ರಾಜಸ್ಥಾನದ ಕಿಯೋಲಾಡಿಯು ಇದರಲ್ಲಿ ನ್ಯಾಷನಲ್ ಪಾರ್ಕ್ಗಳಲ್ಲಿ ನೋಡ್ಬೋದು. ಸಿಂಹಬಾಲದ ಸಿಂಗಳೀಕ ಅಂತ ಕರ್ನಾಟಕ, ಕೇರಳ, ತಮಿಳುನಾಡು, ಪಶ್ಚಿಮ ಘಟ್ಟಗಳಲ್ಲಿ ಇದೆ. ಇದು ಸಿಂಹಬಾಲದ ಸಿಂಗಳೀಕ ಅಂತ, ಇದೊಂದು ಜಾತಿಯ ಕೋತಿ ಜಾತಿಗೆ ಸೇರಿರುವಂಥ ಒಂದು ಪ್ರಭೇದ. ಒಂಟಿ ಕೊಂಬಿನ ಗೇಂಡಾಮೃಗ ಕಾಜಿರಂಗ ಮಾನಸ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಣ್ಬೋದು. ನೀಲಗಿರಿಯ ಲಂಗೂರ ಅಂತ ಬರುತ್ತೆ, ಕೇರಳ ಮತ್ತು ನೀಲಗಿರಿ ಪ್ರದೇಶಗಳಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ, ಕರ್ನಾಟಕ, ತಮಿಳುನಾಡುಗಳಲ್ಲಿ ಕಾಣ್ಬೋದು. ಮಾರಾಕೋರ ಅಂತ ಜಮ್ಮು ಕಾಶ್ಮೀರದಲ್ಲಿ ನೋಡ್ಬೋದು. ನೀಲಗಿರಿಯ ತಾಹ್ರ ಅಂತ ಬರುತ್ತೆ, ತಮಿಳುನಾಡಿನ ರಾಜ್ಯಗಳಲ್ಲಿ ನೋಡ್ಬೋದು. ಪಶ್ಚಿಮ ಘಟ್ಟಗಳ ಒಂದು ಹುಲ್ಲುಗಾವಲುಗಳಲ್ಲಿ ಕಾಣ್ಬೋದು. ಹಿಮಾಲಯದ ಕಸ್ತೂರಿ ಜಿಂಕೆ, ಕಾಶ್ಮೀರಿ ಕುಮಾಯನ್ ಹಾಗೂ ಸಿಕ್ಕಿಮಲ್ಲಿ ನೋಡ್ಬೋದು. ಭಾರತದ ಸೀಳು ನಾಯಿ ಅಂತ ಇಡೀ ಭಾರತದಾದ್ಯಂತ ನೋಡ್ಬೋದು. ಇದನ್ನು ತಾಮೀನ ಅಂತ ಬರುತ್ತೆ, ಅಂದರೆ ಇದೊಂದು ಜಿಂಕೆ ಜಾತಿಗೆ ಸೇರಿರುವಂಥದ್ದು, ಹಣೆಕೊಂಬಿನ ಜಿಂಕೆ ಅಂತ. ಮಣಿಪುರದಲ್ಲಿರುವಂಥ ಕೈಬುಲ್ ಲಾವ್ಜೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ನೋಡ್ಬೋದು. ಬಿರುಗೂದಲ ಮೊಲ ಹಿಮಾಲಯದ ಕೇಂದ್ರ ಭಾಗದಲ್ಲಿ ಹಾಗೂ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಕಾಣ್ಬೋದು. ಹಿಮಾಲಯದ ತೋಳ ಅಂತ ಬರುತ್ತೆ, ಇದನ್ನು ಹಿಮಾಲಯದ ಆಚೆಗಿನ ಪ್ರದೇಶ, ಲಡಾಖ್ ಮತ್ತು ಟಿಬೇಟ್ಗಳಲ್ಲಿ ಕಾಣ್ಬೋದು. ಹಂದಿ ಜಿಂಕೆ ಅಂತ ಬರುತ್ತೆ, ಉತ್ತರ ಭಾರತದಲ್ಲಿ ನೋಡ್ಬೋದು. ಕೆಂಪು ಕರಡಿ, ಇದನ್ನು ಸಹ ಉತ್ತರ ಭಾರತದಲ್ಲಿ ನೋಡ್ಬೋದು. ಹಸಿರು ಆಮೆ ಅಂತ ಬರುತ್ತೆ, ಇದು ಹಿಂದೂ ಮಹಾಸಾಗರದಲ್ಲಿ ಇದೆ ಹಸಿರು ಆಮೆ. ಬಿಳಿ ಹುಬ್ಬಿನ ಗಿಬ್ಬನ್ ಈಶಾನ್ಯ ಭಾರತದಲ್ಲಿ. ಪಂಗೋಲಿಯನ್ ಚಿಪ್ಪು ಹಂದಿ, ಇದು ಸಿಕ್ಕಿಂ ಮತ್ತು ಉತ್ತರ ಭಾರತದಲ್ಲಿ ನೋಡ್ಬೋದು. ಡಾಲ್ಫಿನ್ ಅಂತ ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿ ವ್ಯವಸ್ಥೆಯಲ್ಲಿ ಡಾಲ್ಫಿನ್ಗಳನ್ನು ನೋಡ್ಬೋದು. ಇನ್ನು ನಮ್ಮ ಭಾರತದಲ್ಲಿ ಇತ್ತೀಚೆಗೆ ಬಂದಿರೋ ವರದಿ ಪ್ರಕಾರ 300ಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳು ಅಳಿವಿನಂಚಿನಲ್ಲಿವೆ. 140ಕ್ಕೂ ಹೆಚ್ಚು ಸಸ್ಯವರ್ಗಗಳು ಅಳಿವಿನಂಚಿನಲ್ಲಿವೆ. 70ಕ್ಕಿಂತ ಹೆಚ್ಚು ಪ್ರಾಣಿ ಪಕ್ಷಿಗಳು ತೀವ್ರ ಅಳಿವಿನಂಚಿನಲ್ಲಿದ್ದಾವೆ. 60ಕ್ಕಿಂತಲೂ ಹೆಚ್ಚು ಸಸ್ಯವರ್ಗಗಳು ತೀವ್ರ ಅಳಿವಿನಂಚಿನಲ್ಲಿದ್ದಾವೆ. ಇತ್ತೀಚೆಗೆ ಯಾವೆಲ್ಲ ಪ್ರಾಣಿಗಳು ತೀವ್ರ ಅಳಿವಿನಂಚಿಗೆ ಸೇರ್ಕೊಂಡಿದ್ದಾವೆ ಅಂತ ನೋಡೋಣ. ನೋಡಿ, ತೀವ್ರ ಅಳಿವಿನಂಚಿಗೆ ಸೇರ್ಕೊಂಡಿರುವಂಥ ಪ್ರಾಣಿಗಳು ಬೆಂಗಾಲ್ ಟೈಗರ್ ಸೇರಿದೆ. ಇತ್ತೀಚೆಗೆ ಸುಂದರ್ಬನ್, ಪಶ್ಚಿಮ ಬಂಗಾಳದ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜೌಗು ಪ್ರದೇಶ ವೆಟ್ಲ್ಯಾಂಡ್ಸಲ್ಲಿ ಬೆಂಗಾಲ್ ಟೈಗರ್ಗಳನ್ನ ನೋಡ್ಬೋದು. ಇನ್ನು ಏಷ್ಯಾಟಿಕ್ ಲಯನ್ ಅಂತ ಬರುತ್ತೆ, ಈಸ್ಟರ್ನ್ ಇಂಡಿಯಾಗಳಲ್ಲಿ ನೋಡ್ಬೋದು, ಪೂರ್ವ ಭಾರತಗಳಲ್ಲಿ. ಹಿಮಚಿರತೆ ಲಡಾಖ್, ಹಿಮಾಚಲ ಪ್ರದೇಶ, ಉತ್ತರಾಖಂಡಗಳಲ್ಲಿ ನೋಡ್ಬೋದು ಹಿಮಚಿರತೆನ. ಲಡಾಖಲ್ಲಿ ಅತಿ ಹೆಚ್ಚು ಹಿಮಚಿರತೆಗಳಿದ್ದಾವೆ.
ಬ್ಲ್ಯಾಕ್ ಬಕ್ ಅಂತ ಹಿಮಾಲಯದಲ್ಲಿ ನೋಡ್ಬೋದು. ಸಿಂಹಬಾಲದ ಸಿಂಗಳೀಕ ಅಂತ ಅದನ್ನು ಹೇಳಿದೆ ಆಗಲೇ, ಕರ್ನಾಟಕ, ಕೇರಳ, ತಮಿಳುನಾಡು, ಪಶ್ಚಿಮ ಘಟ್ಟಗಳಲ್ಲಿ ನೋಡ್ಬೋದು. ಕಾಶ್ಮೀರಿ ರೆಡ್ ಸ್ಟ್ಯಾಗ್ ಅಂತ ಬರುತ್ತೆ, ದಾಚಿಕಮ್ ನ್ಯಾಷನಲ್ ಪಾರ್ಕಲ್ಲಿ ನೋಡ್ಬೋದು. ಇನ್ನು ಭಾರತದ ಕಾಡು ಕೋಣ ಸೌತ್ ಈಸ್ಟ್ ಏಷ್ಯಾದಲ್ಲಿ ನೋಡ್ಬೋದು. ರೆಸ್ಪ್ಲೆಂಡೆಡ್ ಟ್ರೀ ಫ್ಲಾಗ್ ಅಂತ ಬರುತ್ತೆ, ರೆಸ್ಪ್ಲೆಂಡೆಡ್ ಟ್ರೀ ಫ್ರಾಗ್ ಇದೊಂದು ಜಾತಿಯ ಕಪ್ಪೆ. ಪಶ್ಚಿಮ ಘಟ್ಟಗಳು ಮತ್ತು ಕೇರಳದ ಇರ್ವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದೆ ಇದು. ಪಶ್ಚಿಮ ಘಟ್ಟಗಳಲ್ಲೂ ಇದೆ. ಕೇರಳದ ಇರ್ವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಣ್ಬೋದು. ಇದಿಷ್ಟು ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ. ಮುಂದಿನ ಕ್ಲಾಸಲ್ಲಿ ಓಝೋನ್ಗೆ ಸಂಬಂಧಪಟ್ಟಿರೋ ಹಾಗೆ ವಿಯೆನ್ನಾ ಮತ್ತು ಮಾಂಟ್ರಿಯಲ್ ಪ್ರೋಟೋಕಾಲ್ಗಳ ಬಗ್ಗೆ, ಜಾಗತಿಕ ತಾಪಮಾನ, ಹಸಿರುಮನೆ ಪರಿಣಾಮಗಳ ಬಗ್ಗೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನೋಡ್ತಾ ಹೋಗೋಣ. ದಯವಿಟ್ಟು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ.